ಆಮೇಲೆ ಇದು 80,000 ಆಯ್ತು ಶರ್ಟ್ ಇದೆ. ಈಗ ನಾವು ವಾಪಸ್ ಹೊಂಟಿವಿ, ಹುಬ್ಳಿಗೆ ಆನ್ ದ ವೇ ಅದೀವಿ. ಒಂಥರ ಫನ್ ಅನ್ಸಾದೈತಿ. ವಿಕಾಸ್ ಆಕ್ಚುಲಿ ಏನಪ್ಪಾ ಅಂದ್ರೆ ನಂಬರ್ ಮಾಡಿ ಇಲ್ಲ. ನೀವ್ ಯಾರು ಸರ್ ಅಂದ್ರೆ ಎದ್ಯಾಗಾಡ ನಮ್ಗೆ ಸೈಡ್ ನೋಡ್ಬೋಣ ಮುಂದೋಡಿ ಅನ್ನಿಸ್ತದ ನೋಡಿದ್ರೆ, ನನ್ನ ನೋಡಿದ್ರೆ ನಿಮ್ಗೆ ಆತರ ಅದು ಅನ್ನಿಸ್ತದ. ಮೀನಾಕ್ಷಿ ಮೀನಾಕ್ಷಿ. ಸೊ ಹಾಯ್ ಗೈಸ್, ವೆಲ್ಕಮ್ ಟು ದ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ಇಂದ ವ್ಲಾಗ್ ಮಾಡತ್ತೀನಿ. ಈಗ ಆಫ್ಟರ್ ಲಾಂಗ್ ಟೈಮ್ ವ್ಲಾಗ್ ಮಾಡತ್ತೀನಿ. ಇವತ್ತು ಡೇಟ್ ಏನಪ್ಪಾ ಅಂದ್ರೆ December 28th, ನನ್ನ ಬರ್ಡೇ ಅನ್ನೋಕ್ಕಿಂತ ಇನ್ನೂ ಸ್ಪೆಷಲ್ ಏನಪ್ಪಾ ಅಂದ್ರೆ ನಮ್ಮ ಅಪ್ಪಾಜಿ ಒಮ್ಮೆ ಆ್ಯನಿವರ್ಸರಿ ಐತಿ, ಅದು 25th ಆ್ಯನಿವರ್ಸರಿ. ಸೊ ಹಾಗಾಗಿ ನಾವೀಗ ಹುಬ್ಳಿಗೆ ಹೊಂಟಿವಿ. ಯಾರು ಹೊಂಟಿವಪ್ಪ ಅಂದ್ರೆ ಹಿಂದೆ ಮುತ್ತು ಅದನ. ಹಾಯ್ ಮಾಡೋ ಮುತ್ತು. ಹಿಂದೆ ಮುತ್ತು ಅದನ. ನಮ್ಮ ವಿಕಾಸ್ ಅವರ ವಿಡಿಯೋ ಮಾಡತ್ತಾರ. ಹಂಗ ಅವನು ಹಾಯ್ ಮಾಡ್ಯಾನ ಅಂತ ತಿಳ್ಕೊರಿ. ಒಂದು ನಿಮಿಷ ಸ್ಟಾರ್ಟ್ರಿಪ್ಪ ನಾ ಮಾಡ್ತಂತೇಳಿ. ವಿಕಾಸ್ ಬೈ ನಿನ್ನ ಬದ್ಲಿ ಹಾಯ್. ಓಕೆ, ಸೊ ಎದಕ್ಕೆ ಹೊಂಟಿವಪ್ಪ ಅಂದ್ರೆ ಅಪ್ಪಾಜಿ ಮಮ್ಮಿಗೆ ಗಿಫ್ಟ್ ಕೊಡಕ್ಕಂತೇಳಿ ಒಂದು ಫ್ರೇಮ್ ಆರ್ಡರ್ ಕೊಟ್ಟಿವಿ. ನಾನು ಮುತ್ತು ಹೋಗಿ ಮೊನ್ನೆ ಕೊಟ್ಟು ಬಂದಿದ್ವಿ. ಈಗ ವಾಪಸ್ ಹೊಂಟಿವಿ ನಿಸ್ಕೊಂಬರಕ್ಕೆ. ಹಂಗೆ ಕೇಕ್ ತೊಗೊಂಬರೋದಂತ. ಸೊ ಇವತ್ತು ಏನೇನು ವ್ಲಾಗ್ ಆಕೈತಿ, ಏನೇನು ಆಕೈತಿ ಅನ್ನೋದು ಇವತ್ತು ನಿಮ್ಗೆ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ಆಮೇಲೆ ನಿಮ್ಗೆ ಏನರ ಡೆಕೋರೇಷನ್ಸ್ ಏನರ ಬೇಕಂದ್ರೆ ಶಿಕ್ಕಾ ಒಳಗೆ ಅಥವಾ ಹುಬ್ಳಿ ಒಳಗೆ ಯಾರ ಇನ್ ಕೇಸ್ ನೋಡಿದ್ರೆ ನಮ್ಮ ಮುತ್ತನ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಅವ್ನು ಕಾಂಟ್ಯಾಕ್ಟ್ ಮಾಡಿಬಿಟ್ರೆ ಎಲ್ಲ ಹಾಕಿದ್ದೆ ಮತ್ತೆ. ಸೊ ಅವ್ನ ನಂಬರ್ ಕೊಡ್ತೀನಿ, ಕಾಂಟ್ಯಾಕ್ಟ್ ಮಾಡಿರಿ, ಡೆಕೋರೇಷನ್ ಮಾಡಿಸ್ಬೋದು. ನಿನಗೆ ಚಿರರೋಣಿ ಅಣ್ಣ. ಹೌದಣ್ಣ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಚಿರರೋಣಿ. ಸೊ ಆಮೇಲೆ ಫ್ರೇಮ್ದು ಅಷ್ಟೇ ಭಾಳ ಒಳ್ಳೆ ಡಿಸ್ಕೌಂಟ್ನಾಗ ಮಾಡ್ಸಾತೀನಿ ನಾನು. ಯಾವ ಸೈಜ್ ಅಂತ ತೋರಿಸ್ತೀನಿ. ಈಗ ಏನಪ್ಪಾ ಅಂದ್ರೆ ಹೊಂಟಿವಿ. ಆಮೇಲೆ 2 ಡ್ರೆಸ್ ಹೊಸವು. ಆಮೇಲೆ ಇದು 80,000 ಆಯ್ತು ಶರ್ಟ್ ಇದೆ. ಇವಾಗ ಹೇಳ್ತಾನಲ್ಲ, ಇದು ಲೋಗೋ ತೋರಿಸಿದ್ ಹಿಂಗ್ ಕಾಣಿಸ್ತಾ ಇದೆ. ಇದು 80,000 ಇದು. ಇವಾಗ ಜಸ್ಟ್ ನಾನು ಇಂಪೋರ್ಟ್ ಮಾಡಿಸಿದ್ದು ದುಬೈಯಿಂದ. ಪ್ಯಾಂಟ್ ಇದೆ, ಪ್ಯಾಂಟ್ ಆಮೇಲೆ ತೋರಿಸ್ತೀನಿ. ಅದು 90,000 ಅದು. ಅದ್ರದ್ದು ಲೋಗೋ ತೋರಿಸೋಣ. ಸೊ ಅದು ಇನ್ನೂ ಕಾಸ್ಟ್ಲಿ. ಅದು ಮುತ್ತು ವಿಕಾಸ್ ಕೇಳ್ದ ಅದು ಇನ್ನೂ ಕಾಸ್ಟ್ಲಿ. ಅದು ಈಚ್ ಪೇರು ನನಗೆ ಅದು 20 lakhs ಬಿತ್ತದು. ಇರ್ಲಿ, ಅದನ್ನ ತೋರ್ಸಕ್ಕಾಗಲ್ಲ. ಬಟ್ ಇದನ್ನ ಮಾತ್ರ ಇದು 80,000 ಇದು. ಹಿಂದೆ ಬೇಕಾರೆ ಸರ್ ತೋರಿಸಿದ ಕಾಣುತ್ತಾ ಇದೆ. ಲೋಗೋ ತೋರಿಸ್ತಾ. ಸೊ ಈಗ ನಾವು ಓಕೆ ಹೋಗ್ಲಿ, ನಾವು ಅತಿಯಾಗಿ ಹೇಳ್ಕೊಬಾರ್ದು. ನಿಮ್ಗೆ ಗೊತ್ತಾಗುತ್ತೆ. ಇದು ಯಾರಿಗೆ ಗೊತ್ತಿರುತ್ತೆ ಅವ್ರಿಗೆ ಗೊತ್ತಿರುತ್ತೆ ಬ್ರ್ಯಾಂಡ್ ಇದು. ಸೊ 80,000 ಕೊಟ್ಟು ಹೋಗ್ಲಿ, ಶರ್ಟಿಂದ ಬಿಟ್ಟ ಬಿಡೋಣ ಸರ್, ಸಾಕು. ಸೊ ಈಗ ನಾವು ವಾಪಸ್ ಹೊಂಟಿವಿ, ಹುಬ್ಳಿಗೆ ಆನ್ ದ ವೇ ಅದೀವಿ. ಒಂಥರ ಫನ್ ಅನ್ಸಾದೈತಿ. ವಿಕಾಸ್ ಆಕ್ಚುಲಿ ಏನಪ್ಪಾ ಅಂದ್ರೆ ಕರೆಕ್ಟ್ ಕಾಣತೈತಿ. ಆಕ್ಚುಲಿ ಕಾಣತ್ತೆ, ವಿಕಾಸ್ ಇಷ್ಟು ವರ್ಷ ಆದ ಫ್ರೆಂಡ್ಶಿಪ್ ಮಾಡಿ ಇವತ್ತು ಬರತ್ತ ನನ್ನ ಜೊತೆ ಊರಿಗೆ ಅಂತ ಸ್ಪೋರ್ಟಿವ್ ಪರ್ಸನ್ ಅವ. ಹಿಂಗಾಗಿ ಹಣೆ ಬರೋಕ್ಕೆ ಇವತ್ತು ಬರತ್ತಾನ ಹುಬ್ಳಿಗೆಲ್ಲ. ಒಟ್ಟು ನನ್ನ ಜೊತೆ ಡ್ರೈವ್ ಸ್ವಲ್ಪ ದೂರ ಅಂದ್ರೆ ಇವತ್ತು ಬರತ್ತಾನ. 40 kilometers ಲಾಂಗ್ ಡ್ರೈವ್ ನಮ್ಗೆ ಅವನ ಜೊತೆ. ಕರ್ಕೊಂಡು ಹೊಂಟೀನಿ. ಬರ್ರಿ ಅಲ್ಲಿ ಹೋಗಿ ಸಿಗೋಣ ಅಂತ. ಅಲ್ಲಿ ನಮ್ಮ ಮನೋಜ್ ಇನ್ನೊಬ್ರು ಆ್ಯಡ್ ಹಾಕಾರ, ನಮ್ಮ ಕಸಿನ್. ಅವ್ರನ್ನ ಕರ್ಕೊಂಡು ಕೇಕ್ ತೊಗೊಂಡು ಫ್ರೇಮ್ ತೊಗೊಂಡು ಬರೋಣಂತೆ. ಆಮೇಲೆ ಹೇಳಿದ್ನಲ್ಲ ಡೆಕೋರೇಷನ್ ಅದು ಮುತ್ತು ಹೇಳ್ರಿ. ಇವತ್ತು ಸಾಯಂಕಾಲ ಆನ್ ಮಾಡ್ತಾನೆ, ಅದನ್ನು ತೋರಿಸ್ತೀನಿ ಕ್ಲಿಪ್ಸ್ ನಿಮಗೆ. ನಂಬರ್ ಹಾಕಿದ್ದೆ ಡಿಸ್ಕ್ರಿಪ್ಷನ್ನಾಗ. ಬರ್ರಿ, ಲೆಟ್ಸ್ ಗೋ ಟು ದ ಹುಬ್ಳಿ. ಆ್ಯಂಡ್ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಈ ವಿಡಿಯೋ ಬರೋಷ್ಟಾಗ ನ್ಯೂ ಇಯರ್ ಆಗಿರ್ತೈತಿ. ಬಟ್ ಹೇಳಕತ್ತೀನಿ ಈಗ ಅಡ್ವಾನ್ಸ್ ಅಲ್ಲ, ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತೇನೆ. ಲೆಟ್ಸ್ ಗೋ, ಬಾಯ್. ಈ ಗಾಡಿ ಬಂದಿರೋದು ಚಾರ್ಜಸ್ ಆಕೈತಿ. ಗಾಡಿ ಬಂದಿರೋದು ಚಾರ್ಜಸ್. ಫೋನ್ ತಗೋ, ಚಾರ್ಜರ್ ತಗೋ, ಓಡಿ. ಇಲ್ಲಿಂದ ಮಾಡ್ಲೆ ನೋಡಿ, ಹಿಂಗ್ ಹೆಂಗ್ ಹೊಂಟಾವು. ಅಲ್ಲ ಅದ ಅಲ್ಲಿಂದ ಮಾಡ್ಲಿ. ಅವ್ರೇನ್ ಚೀಟಿನ ಕೊಡ್ಲಿಲ್ಲ. ನಂಬರ್ ಐತಿಲ್ಲ ಒಂದು. ನಂಬರ್ ಐತಿ, ವಾಟ್ಸಪ್ ಮಾಡಿ ಇಲ್ಲ. ನೀವ್ ಯಾರು ಸರ್ ಅಂದ್ರೆ ಎದ್ಯಾಗಾಡ ನಮ್ಗೆ. ಸೊ ಗೈಸ್, ಈಗ ಆಕ್ಚುಲಿ ನಾವು ಕೇಕ್ ಆರ್ಡರ್ ಕೊಟ್ವಿ. 7th ಸ್ವಲ್ಪ ಕೇಕ್ ಟ್ರೈ ಮಾಡಿದ್ವಿ, ಚಲೋ ಇತ್ತು. ಗುಡ್ ರಿವ್ಯೂ. ಅಣ್ಣ ಅದನ್ನ ಶಾರ್ಟ್ ತಗೋಲಿಲ್ಲ ನೋಡು. ಇದನ್ನ ಕೇಕ್ ಟೇಸ್ಟ್ ಮಾಡೋದು ನಾವು. ಇಲ್ಲ, ನಾ ಹೇಳ್ತೀನಿ ಈಗ. ಅವ್ರಿಗೆ ಹೆಂಗ್ ಗೊತ್ತಾಗೈತಿ? ಅವ್ರು ಅರ್ಥ ಮಾಡ್ಕೋತಾರು, ಸುಳ್ಳು ಹೇಳಂಗಿಲ್ಲ. ಹಂಗಿಲ್ಲ ಮಂದಿ ಹಂಗಿಲ್ಲ. ಇಲ್ಲ, ನಮ್ಮ ಮಂದಿ ಹಂಗಿಲ್ಲ. ನಿಮ್ಮ ಮಂದಿ ಹಂಗಿಲ್ಲ, ನಮ್ಮ ಮಂದಿ ಹಂಗಿಲ್ಲ. ಸೊ ಈಗ ಗೈಸ್, ಈಗ ಕೇಕ್ ಆರ್ಡರ್ ಕೊಟ್ವಿ. ಒಂಚೂರು ಬೇರೆ ಶಾಪಿಂಗ್ ಐತಿ. ಫ್ರೇಮ್ ತರ್ಬೇಕು. ಬೇರೆ ಶಾಪಿಂಗ್ ಅನ್ನಕೇನಿಲ್ಲ, ಫ್ರೇಮ್ ತರ್ಬೇಕು. ಆಕ್ಚುಲಿ ಫ್ರೇಮ್ ತಗೊಂಡು ಒಂದು ಬೇರೆ ಸೀಟ್ ಬೆಲ್ಟ್ ಇದೇನಿದೆ ಏನ್ರಿ? ಕಣ್ ಕಾಣಿಸ್ತಿಲ್ಲ ಏನ್ರಿ ವಿಕಾಸ್ ಅವ್ರೆ? ಇಲ್ಲ ಕಾಣಿಸಲ್ಲ. ಸೊ ಬರ್ರಿ ಅಲ್ಲಿ ಹೋಗೋಣ ಅಂತ. ಮೀನಾಕ್ಷಿ ಎಂತ ಮಕ್ಕಳಿಗೆ ಜನ್ಮ ಕೊಟ್ಬಿಟ್ಟಿ ತಾಯಿ. ಅಣ್ಣ ಅದು ಬ್ಯಾಡ ಅಣ್ಣ, ಅಂತ ಹುಡುಗ ಅಲ್ಲ ಅಣ್ಣ. ಎಲ್ಲಿ ಹೊಂಟಿವಪ್ಪ ಅಂದ್ರೆ ಈಗ ವಿಮಾಲಿಗೆ ಹೋಗ್ಬೇಕು ನಾವು. ಆಕ್ಚುಲಿ ಎದಕ್ಕೆ ಹೊಂಟಿವಿ ಅಂದ್ರೆ ಪಾರ್ಕಿಂಗ್ ಸಂಬಂಧ ಹೊಂಟಿವಿ. ನನಗೆ ಜಾತ್ರೆ ಪಾರ್ಕಿಂಗ್ ಆಗಲ್ಲ, ಗಜಿ ಹಂಗಾಗಿ ಅಲ್ಲಿ 30 ರೂಪಾಯಿ ಜಾತ್ರೆ ಪಾರ್ಕಿಂಗ್. ಅಲ್ಲಿ ಜಾತ್ರೆನೇ ಇರ್ತದಣ್ಣ. ಇವತ್ತು ಸಂಡೇ
ಇಲ್ಲ ಆದ್ರೂ ಈ ಸಂಡೇ ಅಲ್ಲ ಇವತ್ತು ನೆನಪಲ್ಲ ನಂಗೆ. ಹಂಗೆ ಬ್ರೋ ನೀನು ಭಾನುವಾರ ಇವತ್ತು. ಓ ಶಿಟ್, ನಾನು ಸಂಡೇ ಅನ್ಕೊಂಡೆ, ನೀ ಭಾನುವಾರ ಅಂತೀಯ. ಯಾವ್ದ್ರಿ ನಂಬೋದು? ಐತ್ಯಾರ ನಮ್ಮ ಭಾಷೆದಾಗ. ಬರ್ರಿ, ಬಟ್ ಡೇ ಬೈ ಡೇ, ಇಯರ್ ಬೈ ಇಯರ್ ಬರ್ಡೇಗೆ ಜೋಶಾಗಿಲ್ಲ. ಮೊದಲು ನಾ ಬರ್ಡೇ ಐತಂದ್ರೆ 2 ತಿಂಗಳು ಮುಂಚೆ ನಾನು ಕಾಯ್ತಿದ್ದೆ ನನ್ನ ದಿನ ಬಂತು ಅಂತ ಹೇಳಿ. ಬಟ್ ಈಗ ಆಸ್ ಇಟ್ ಈಸ್ ಅನ್ಸ್ಬಿಟ್ಟೆ. ದೊಡ್ಡರು ಹಾಕವಿ ಹಂಗಾಗಿ ಎಲ್ಲಾ ಜೋಶ್ ಕಮ್ಮಿ ಆಕವು. ಇರಷ್ಟು ದಿವಸ ಇರೋ ಟೈಮ್ನ, ಇರೋ ಸಿಚುವೇಶನ್ನ ದಯವಿಟ್ಟು ಎಂಜಾಯ್ ಮಾಡ್ರಿ. ಯಾರ್ಯಾರು ಈ ವಿಡಿಯೋ ಮಾಡ್ತೀರಿ ನೊಂದ್ಕೊಂಡು ಅದನ್ನ ಬೇಡ ಬಿಡು ಇದನ್ನ ಬೇಡ ಬಿಡು ಅಂತ ಬಿಡ್ಬೇಡ್ರಿ. ಖುಷಿಯಾಗಿರ್ರಿ. ನಿನ್ ಮಕ್ಕ ತೋರ್ಸಾತಿಯ ನಾ ಕಾಲ್ ತೋರ್ಸಾತಿಯ? ನಿಂದು ಏನ್ ತೋರಿಸ್ಬೇಕು ಅದನ್ನ ತೋರ್ಸಾಕತ್ತೀನಿ. ಸೊ ಗೈಸ್, ಹಿಂಗ್ ಸಿಗ್ನಲ್ ಬಿದ್ದಾಗ ನಿಲ್ಬೇಕು. ಈಗ ಬರ್ರಿ ಕೇಳೋಣ ಇದೆ ತೋರ್ಸ್ಪಾ. ತೋರ್ಸಿಲ್ಲ ಇಲ್ಲಿ ತೋರ್ಸಿ. ಇವ್ರಿಗೆ ಈ ಕಡೆ ಫ್ರೀ ಇರ್ತೈತೆ ಹೋಗೋದು. ಇವ್ರಿಗೆ ಕಾಮನ್ ಸೆನ್ಸ್ ಇರಲ್ಲ. ಇವ್ರಿಗೆ ಡ್ರೈವಿಂಗ್ ಮಾಡೋದು ಅವ್ರು ಸಿದಾವಲ್ಲ, ನಾವಿತ್ತ ಅವ್ರ ಇಲ್ಲ. ಅವ್ನು ಜಾಗ ಬಿಟ್ರೆ ನಾವ್ ಹೋಗ್ಕೋವಿ. ಸೈಡ್ ನೋಡ್ಬೇಡ, ಮುಂದೋಡಿ. ನನಗೆ ಅನ್ನಿಸ್ತದ ನೋಡಿದ್ರೆ, ನನ್ನ ನೋಡಿದ್ರೆ ನಿಮ್ಗೆ ಆತರ ಅದು ಅನ್ನಿಸ್ತದ. ಅಲ್ರಿ, ನಿಮ್ಮ ಬರ್ತಡೇ ಇರೋ ಕಾರಣದಿಂದಾಗಿ ಒಂದ್ 4 ಮಾತನ್ನು ಏನ್ ಹೇಳ್ಬೇಕ್ರಿ? ಇರೋದೊಂದ್ ಜೀವನ. ಇವತ್ ರಾತ್ರಿ ಅಮ್ಮಗಣ್ಣ ಬರ್ತಾನ, ಅವ್ಗೆ ಏನಾರ ಐತಿಲ್ರಿ? ನನ್ ಜವಾಬ್ದಾರಿ ಕೊಡ್ರಿ, ನಾ ಎಲ್ಲ ಕೊಡಿಸ್ತಾನೆ ಅವಂಗ. ಅಲ್ರಿ, ನಂದ ಕೊಟ್ಬಿಡ್ತೀನಿ ನಿಮ್ಗ. ನಿಂದ ಬ್ಯಾಡ್ರಿ ನಮಗ. ಅಲ್ರಿ, ಪರ್ಸ ಕೊಟ್ಬಿಡ್ತೀನಿ. ನಿಮ್ದು ಬ್ಯಾಡ್ರಿ, ಫೋನ್ ಹಚ್ಚಿದಲ್ಲಿ ಫೋನ್ ಪೇ ಮಾಡ್ರಿ ಅಷ್ಟೇ. ಅಲ್ರಿ, ಪರ್ಸ ಕೊಟ್ಬಿಡ್ತೀನಿ. ನೀವು ಎಷ್ಟು ಬೇಕಷ್ಟು ವಿಡ್ರಾ ಕೊಡ್ರಲ್ಲ. ನಾವು ನನ್ ಜವಾಬ್ದಾರಿ ಎಲ್ಲಾ ಕೊಡ್ರಿ. ಅಮ್ಮಗಣ್ಣಗ ನಾ ಎಲ್ಲಾ ಮಾಡಿಸ್ತೇನೆ. ಹಂಗಂತೀರಿ? ಅಮ್ಮಗಣ್ಣಗ, ಮಂಜಣ್ಣಗ, ವಿಕಾಸ್ ಬೈಗೆ. ಚಲೋ ಆತಲ್ರಿ. ನೀವ್ ಹೇಳೋದ್ ಹೆಚ್ಚ, ಯಾರು ಬರ್ತಾರ್ರಿ? ನಾವ್ ಮಾಡೋದ್ ಹೆಚ್ಚ. ನಮ್ ಹಾಸ್ಪಿಟ್ಲ್ ನನ್ ಜೀವನ ಹಾಳು ಮಾಡ್ತ 1 ವರ್ಷದ. ಎಲ್ಲೋ ಮೀನಾಕ್ಷಿ ಜಸ್ಟ್ ನೆಕ್ಸ್ಟ್ ಇನ್ನು ಜೋರಾಗಿ ಮಾಡೋಣಂತೆ. ಈಗ ಒಂದ್ ಲೆವೆಲ್ ಮಾಡಂತೀವಿ. ಬಂದು ಅಂಬಿಷನ್, ನನಗೆ ಖುಷಿ ಕೊಡಂತ ವಿಚಾರಗಳನ್ನ ನಾನು ಮಾಡ್ತೀನಿ. ಸೊ ಅವ್ರಕ್ಕಿಂತ ಏನ್ ಹೆಚ್ಚೈತಿ ನನಗೆ ಸೆಲೆಬ್ರೇಟ್ ಮಾಡೋದಂದ್ 2 ವ್ಯಕ್ತಿಗಳು, ನಮ್ಮ ಅಪ್ಪಾಜಿ, ನಮ್ಮ ಮಮ್ಮಿ. ಸೊ ಅವರ ಮ್ಯಾರೇಜ್ ಆದ ದಿನ ಇವತ್ತು 25 ವರ್ಷ ಆಗೈತಿ. ಇನ್ನೂ ಶಿಕಾಗ್ ಬಂದಿದ್ದೆ. ಮಾತಾಡ ಪರಿಹಾರ ಸಂಬಂಧ ಜಾಕೆಟ್ ನನ್ನ ಕಡೆ, ಅವನ ಕಡೆ ಇತ್ತು. ಸೊ ಬರ್ರಿ, ಸೀದಾ ಚೆನ್ನಮ್ಮ ಸರ್ಕಲ್ ಸ್ಥಿತಿ ನೋಡ್ಬಿಟ್ರಿ ಈಗ ಗಾಬರಿ ಆಗ್ಬಿಡ್ತೀರಿ. ಹಾರ್ನ್ ಕಿವಿ ಎಲ್ಲಿದೆ? ಮಿಲ್ಕಿ ಗಾಡಿ ನೋಡ್ತಾರ, ಗಾಡಿ ನೋಡ್ತಾರ, ಹಾರ್ನ್ ಕೇಳಿಸ್ಕೋತಾರ, ಅದು ನೋಡಿ ಅದ್ರ ಬರ್ತಾರ. ಇವ್ರು ಹೆಂಗ ಕಂದ ಸಾಯಿಬಾಬಾ ಸಾಯಿಬಾಬಾ. ಇಲ್ಲಿ ನನ್ ತೋರ್ಸು ಏನಾಯ್ತಲ್ಲ. ಅಲ್ಲ, ಇದೆಲ್ಲ ಏರಿಯಾ, ಇದು ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ನ ರಿಕಾಲ್ ಮಾಡುತ್ತೆ. ಇಲ್ಲಿ ಸೀದಾ ಹೊಡ್ಯಾಕ ರೋಡ್ ಬಂದ. ಇಲ್ಲಿ ಈಗ ನೋಡುದ ಅಡ್ಡ ಹೋಗೋಣ. ನಿಜ ಹೋಗ್ಕಂಡ್ರ ಅಣ್ಣಾರ ಚೂರ ಗ್ಲಾಸ್ ಹಾಕಿ ಅಣ್ಣ ಕೆಲ್ಸಂಗ್ಲ. ಒಂದು ಪ್ರಾಬ್ಲಮ್, ಗ್ಲಾಸ್ ಆಗ ಧೂಳು ಬರ್ತೊಳಗ. ಏನ್ರಿ ಮಾಡೋದು? ಇದು ತೋರ್ಸ, ರೋಡ್ ತೋರ್ಸ್ರಿ. ನೋಡ್ರಿ ನಮ್ಮ ಹುಬ್ಳಿ ಸ್ಮಾರ್ಟ್ ಸಿಟಿ ಇದು. ಫಸ್ಟ್ ಅಂಗಡಿ ಕಡೆ ಹೋಗಿ ಅದನ್ನ ಹೊತ್ಕೊಂಡು ಹೋಗೋದು ಆಗೋದಿಲ್ಲ. ಆಮ್ಯಾಗ ಬಂದ್ ಪಾರ್ಕ್ ಮಾಡೋದು ಬೈ ಆಗೋದಿಲ್ಲ. ಹೊತ್ಕೊಂಡು ಅಡ್ಡಾಡೋದು ಬ್ಯಾಡ ದದ. ಮತ್ತು 3 ಮಂದಿ ಇದೀವಿ. 10 ನಿಮಿಷ ಹಾಕೋದಿನ, 10 ನಿಮಿಷ ಹಿಡ್ಕೊ, 10 ನಿಮಿಷ ವಿಕಾಸಕ್ಕೆ ಹೋಗ್ತಾನ. 30 ನಿಮಿಷ ಆತಿದೆ. ಅದು 30 ನಿಮಿಷ ಆಗಲಿ ಮಟ ಬರಲ್ಲ. 10 ನಿಮಿಷ ತಗೊಬರ್ತದೆ. ನನ್ ಕೂಟ ನಡ್ಯಾ ಅಂತ ಚಾಲೆಂಜ್ ಹಾಕ್ಬೇಡಿ ನೀನು. ಇಂಥ ಎಲ್ಲ ಮಾತಾಡ್ಬೇಡಿ ನಾ ಏನ ಮುತ್ತು ಎಲ್ಲ ಬ್ಯಾಡಿವ. ಕಣ್ಣ ಮುಚ್ಚ ಕಣ್ತಾ ಇದ್ರೆ ವಿಮಾಲ್ದಾಗ ಇರ್ತಿ ಅಲ್ಲಿಂದ ಹೊಳ್ಳಿಯಲ್ಲಿ ತನಕ ನಡ್ಕೊಂಡ್ ಬರೋದ್ರಾಗ. ಗೈಸ್ ಈ ಕಡೆ ತೋರ್ಸು. ಈಗ ಒಂದು ಒಳ್ಳೆ ಬ್ರ್ಯಾಂಡ್ ತೋರಿಸ್ತೇನೆ. ಯಾವ್ದಪ್ಪ ಅಂದ್ರೆ ವಿಚ್ ಈಸ್ ರೈಟ್ ನಾವು ಐ ಆಮ್ ವೇರಿಂಗ್. ಅಲ್ಲಿ ಇದೆ ನೋಡ್ರಿ ಮಫ್ತಿ. ಇಲ್ಲಿ ಟ್ರೈ ಮಾಡ್ರಿ. ಮಫ್ತಿ ಇಲ್ಲೂ ಐತಿ, ಇನ್ನೋರ್ ಬಿಟ್ಟು ಮಾಡ್ಲಂಗ ಐತಿ. ಅಲ್ಲಿ ತೋರಿಸಿ ಹೊಸದಾಗೈತಿ. ಅಲ್ಲಿ ನೋಡ್ರಿ ಮಫ್ತಿ. ಸದ್ಯ ನಾನು ವೇರ್ ಮಾಡಿದಂತಹ 2 ಶರ್ಟು ಪ್ಯಾಂಟು 2 ಅವ್ರದೇ. ಅಂದ್ರೆ ಏನು ಫ್ರೀ ಕೊಟ್ಟಿಲ್ಲ, ದುಡ್ಡು ಕೊಟ್ಟು ತೊಗೊಂಡೆ ಅವ್ರೇ. ಅಂದ್ರೆ ಮತ್ತೆ ಪ್ರಮೋಷನ್ ಏನು ಕೊಟ್ಟಿಟ್ರೆ ಅಂತ ತಗೊಂಡ್ರಿ. ಪ್ರಮೋಷನ್ ಬರಲ್ಲ ಇವರಿಗೆಲ್ಲ ಆಗಿಲ್ಲ. ನಾನು ವಿಕಾಸ್ ನಾಯಕಂತ ಹಿಂಗಾರಿ ನನ್ನ ಸುತ್ತಮುತ್ತಲ ಜನ ಒಟ್ಟು ನಾನು ತುಳಿಯಾಕ ನೋಡ್ತಾರ. ಇಂಥವ್ರಂತೂ ಮೊದಲ ನಾನು ಮಕ ತೋರಿಸ್ತಾನೆ. ಬೀಫ್ ಹಾಕ್ಬೇಕಾಕಿ. ಬೀಫ್ ಅಲ್ಲದ ಬೀಪ್. ಅದನ್ನ ಕರೆಕ್ಟ್ ಆಗಿ ಹೇಳಿ ಹೋಗುತ್ತೆ. ಸಂಡೇ ಬ್ರೋ, ಇಟ್ಸ್ ಸಂಡೇ. ಜನಸಾಗರ ಐತ್ಯಾರ ಇವತ್ತು ಐತ್ಯಾರ. ಅಣ್ಣಾರೆ ನಿಮಗೆ 30 ರೂಪಾಯಿ ಕೊಡ್ಬೇಕಲ್ಲ ನಾನು. ಮುದ್ರಿನ ಹಳೆದು ಇಲ್ಲೋ ಈಗೋ ಇಲ್ಲ ಎಷ್ಟೇ. ಹಾಂ ಈಗ ತೆಗಿಬಿಡು ಅಣ್ಣ. ಎಲ್ಲಿದೆ ಹಚ್ಕೋಣ ನಡೀತೈತಿ. ಮೊಲ ನಿಂದು ಓಡ್ಸು. ಇಲ್ಲಿ ಕರೆದ್ರಲ್ಪ ಆ ಕಡೆ ಚಲೋ ಐತೆ ಎಕ್ಸಿಟ್ ನಮಗ. ಮೊಲ ನಿಂದು ಎಲ್ಲಿ ಬೇಕಾದಲ್ಲಿ ಹಚ್ಕೋಣ. ನೋಡು ಎಷ್ಟು ಕಾರ್ ಅದಾವು ಪ್ರಪಂಚದಾಗ. ಎದಕ್ರಿ ಕಾರ್ ಬೇಕು ನಿಮಗೆ? ಬಸ್ನ ಅಡ್ಡಾಡ್ರಿ. ಎದಕ್ರಿ ಇಷ್ಟೆಲ್ಲ ಪಾರ್ಕಿಂಗ್ ಇದು ಮಾಡಿದ್ರಿ ನೀವು? ಇಷ್ಟೊಂದು ಪೊಲ್ಯೂಷನ್ಸು ಬಸ್ನ್ಯಾಗ ಬರಬಾರ್ದ?
ಹೌ ಟು ಪಾರ್ಕಿಂಗ್ ಅಂತ ವಿಡಿಯೋ ಮಾಡಿ ಏನು ತಿಂದಿಲ್ಲ ಅವ. ಕೇಕ್ ತಿನ್ನಲ್ವ ಥ್ಯಾಂಕ್ಸ್ ಫಾರ್ ವಿಡಿಯೋ ಮಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಲವ್ ಯು ಅಂದರೆ ಲವ್ ಯು ಟು ಅನ್ಬೇಕು. ಫ್ರೆಂಡ್ಸ್ ಲವ್ ಮಾಡ್ಬೇಕ್ರಿ, ಲವ್ ಯುವರ್ ಫ್ರೆಂಡ್ಸ್. ಅವಾಗ ನಿಮ್ಗೆ ಇದು ಅನ್ಸೋದು ಏನಂತಾರ ಅದಕ್ಕೆ ಅದು ಅನ್ಸೋದು. ಏನು ಮಾಡ್ಬೇಕಣ್ಣ? ಫ್ರೆಂಡ್ಸ್ನ ಲವ್ ಮಾಡ್ಬೇಕು. ಯಾವ ಫ್ರೆಂಡ್ಸ್? ಬಾಯ್ ಏ ಫ್ರೆಂಡ್ ಗರ್ಲ್ ಫ್ರೆಂಡ್? ಅದು ಸಪೋಸ್ ಟು ಯು. ಅದು ನಾ ಏನು ಡಿಸೈಡ್ ಮಾಡೋಕ್ಕಾಗಲ್ಲ. ನಾನು ಸ್ವಚ್ಛ ಮನಸ್ಸಿಂದ ನನ್ನ ಫ್ರೆಂಡ್ಸನ್ನ ಲವ್ ಮಾಡ್ತೀನಿ. ನಮ್ಗೆ ಅಷ್ಟು ಸಾಕ್ರಿ. ಹಲೋ ಇಷ್ಟು ದೊಡ್ಡದೈತೆ ನೋಡ್ರಿ ಫ್ರೇಮ್. ಎರಡು ಮೂರು ದೊಡ್ಡದೈತಿ. ಅಷ್ಟು ದೊಡ್ಡದೈತೆ ನಾವು ಕೊಟ್ಟಿದ್ದೆ. 2-3 ಸೈಜು ತಿಳ್ಕೊರಿ ಇವಂದ ಒಬ್ಬರು ಕೇಳೋರು ಅಣ್ಣ ಹಿಡ್ಕೋತಂತ ಅಂತೇಳಿ ಇವ ಕೇಳೋಲ್ಲ, ಅವ ಕೇಳೋಲ್ಲ. ಇರ್ಲಿ ಬಾ. ಇಷ್ಟೇ ರೀ ಪ್ರಪಂಚ. ನಿಮ್ಮ ಮೇಲೆ ನಿಮ್ಮ ನಂಬಿಕೆ ಇರಲಿ, ಯಾರು ನಂಬೇಡ್ರಿ. ಹಾಂ ಅದೇ ಐ ಐ ಹೆಂಗ ಐ ತಪ್ಪ ಸಾರಿ, ನಾ ಕೈ ಕೊಡ್ಬಿಡ ಹಂಗಂತೇಳಿ 5 ಮಟ ಇರ್ತಾನೆ ಆತ ಇದ್ದೀವಿ ಇಲ್ಲಿ ಅಲ್ಲಿ ಮಠ 6 ಮಠ ಆ ಕಡೆ ನೋಡ್ರಿ. ನಾ ಆ ಕಡೆ ನಂದೆ ಫ್ರೆಂಡ್ಸ್ ಸಪೋರ್ಟ್ ಮಾಡಂಗಿಲ್ಲ ಅಂದೆ. ನಮ್ಮ ವಿಕಾಸ್ ಸಪೋರ್ಟ್ ಮಾಡ್ತಾನೆ. ನಾವು ಆ ಕಡೆ ಬಂದಿವಿ ಈಗ ನೋಡ್ರಿ. ನಮ್ಮ ವಿಕಾಸ್ ನಾವು ಬ್ಲಾಗ್ ಮಾಡಲಿ ಅಂತೇಳಿ ಅವನ್ನ ಕೇಳ್ದ. ಅಭಿ ನಾ ಹಿಡ್ಕೋದಂತ ನೀವು ಬ್ಲಾಗ್ ಮಾಡೋ ಆಮೇಲೆ ಕೊಡ್ತೀನಿ ಅಂತ. ಇದು ರೀ ಫ್ರೆಂಡ್ಶಿಪ್ಪು. ನಾ ಸುಮ್ಮನೆ ಬೈದ್ಬಿಟ್ಟೆ ಆಗಲ್ಲ ವಿಕಾಸ್. ಸಾರಿ ವಿಕಾಸ್. ಇದೇ ಖುಷಿ ಕಾರ್ ಮಠ ಹೋಯ್ತಾನೆ ಈಗ. ನಾ ವಿಕಾಸನ AC ಕಾರ್ ಒಳಗೆ ಕರ್ಕೊಂಬಂದೇನೆ, ಅವ್ನಿಗೆ ಎಲ್ಲೂ ಸುಸ್ತಾಗಬಾರ್ದು ಅಂತೇಳಿ. ಸೊ ಬರ್ರಿ ಈಗ ಹಂಗೂ ಹಿಂಗೂ ಒದ್ದಾಡ್ಕೋತ ಬಂದೋಗ್ಬಿಟ್ವಿ. ಮತ್ತು ನೀವು ವಿಕಾಸನ ಕೈ ಕೊಟ್ಟು ವಿಡಿಯೋ ಮಾಡತ್ತಾನ ಅಂತ ತಿಳ್ಕೊಬೇಡ್ರಿ. ಹಂಗೇನಿಲ್ಲ, ನಾವಿಬ್ಬರು ನೋಡೋ ಅಂಥವೆಲ್ಲ ಭೇದ ಭಾವ ಇಲ್ಲ. ನಾವಿಬ್ಬರು ಒಂದ. ಅದಕ್ಕೆ ಹೋಗ್ತಂದ್ರೆ ಅಪ್ಪಾಜಿ ಒಂದು ಶೈನರ್ ತೊಗೊಂಬಂದಿದ್ರೆ, ಸೊ ಅದನ್ನ ತೊಗೊಂಬರಕ್ಕೆ ಹೋಗ್ಬೇಕು ನಾವು. ಹಿಂಗೆ ಶೂನ ನೋಡ್ರಿ ಗಾಯ್ಸ್. ಇಲ್ಲೇ ಮಾರ್ಕ್ ರಿಲೀಸ್ ಆಗೈತಿ, 45 ಐತಿ. ಬಟ್ ನಾವು 2 ಹೊಂಟಿಲ್ಲ, ಮನೆಗೆ ಹೊಂಟೀವಿ. ಹಾಕೊಂಬಿಟ್ಟು ಎಲ್ಲ ಶಾಪಿಂಗ್ ಮುಗಿಸ್ಕೊಂಡೆ ವಾಪಸ್ ಕಾರ್ ಹತ್ರ ಹೊಂಟ್ವಿ. ಈಗ ಹೋದ ಕೂಡ ಗಾಡಿ ತೊಗೊಂಡೆ ಕೇಕ್ ಇಸ್ಕೊಂಬರಕ್ಕೆ ಹೋಗ್ಬೇಕು. ಈಗ ಅದ ಕೆಲಸ ಮೇನ್. ಹಾಂ ಇದು ಅಲ್ಲಿ ಕರೆಕ್ಟ್ ಒಂದರ ಚಲೋ ಕೆಲಸ ಸುದ್ದಿಳು ಆಗವು. ಸರಿ ಮತ್ತು ಒಳಗೆ ಮರರಿಗೆಲ್ಲ ಆಡಿನ ನಂತರ ಯಾಕೆ ವಿಚಾರ ಮಾಡಂತ ಕೇಕ್ ಅಂದಲ್ಲ ಅಪ್ಪಾಜಿ ಅವ್ರಿಗೆ. ಸೊ ಬರೀ ಹಾಕಿ ತೋರಿಸಿ ಬರೀದೆ. ಆ್ಯಕ್ಚುಲಿ ಹಿಂಗಂತ ತೋರಿಸಿ 2-3 ಡಿಸೈನಿಂದ ಇನ್ಸ್ಪೈರ್ ಆಗಿರ್ತದೆ. ಇದು ಬೇರೆ ಡಿಸೈನ್ ಇದೆ, ಇದು ಬೇರೆ ಡಿಸೈನ್ ಇದೆ, ಈ ಕೇಕ್ ಶೇಪ್ ಬೇರೆ ಡಿಸೈನ್ ಇದೆ. ನಾವು ಕಸ್ಟಮೈಸಾಗಿ ಮಾಡಿಸೀವಿ. ಏನೋ ನಮ್ಮ ಬುದ್ಧಿ ತಕ್ಕ ಮಟ್ಟಿಗೆ ನಾವು ಮಾಡಿಸೀವಿ. ಇನ್ನೂ ತಪ್ಪೆರಡು ಬಟ್ಟೆ ಹಾಕೋದು ನೋಡಿಲ್ಲಿ. ರೇಂಜ್ ರೋವರ್ ಎಂತಲ್ಲಿ ನೋಡಿ ನೋಡಿ ಇಲ್ಲಿ ಇಷ್ಟೊತ್ತು. ಅದಕ್ಕೆ ರೈಟ್ ಪರ್ಸನ್ ರೈಟ್ ಪ್ಲೇಸ್ನಾಗ ಇರ್ಬೇಕು. ರೈಟ್ ಪರ್ಸನ್ಸ್ ರಾಂಗ್ ಪ್ಲೇಸ್ನಾಗಿದ್ದು ಹೆಂಗಾಗ್ತದೆ ಅರಿತ. ಹಾಂ ಅಲ್ಲ ಇದಕ್ಕೆ ಹೋಗಿ ಸಬ್ಸ್ಕ್ರೈಬ್ ಆಗೇಂತ. ಕೆಲಸ ನಂಬರ್ ಏನಾಗಿತ್ತು ಅಂದ್ರೆ ಮಾತಾಗಿರ್ಬೇಕು ಸರ್. ಸ್ವಲ್ಪ ಹೆಚ್ಚು ಕಡಿಮೆ ಅಂದರೆ ತಪ್ಪಾಗುತ್ತೆ. ಆ ಒಂದೇ ಕಾರಣಕ್ಕೆ ಸುಮ್ಮನೆ ನಾನು ತೆಗಿತಾ ಇದ್ದೀನಿ ಒಂದೊಂದೇ. ಏನು ರೀ ಹಾಯ್ ಬ್ರೋ. ಹಾಂ ಹಾಯ್.
ವೇರ್ ಆರ್ ಯು ಫ್ರಮ್ ಅಣ್ಣ ಹಾಡು ಹಚ್ತಿ ಇಲ್ಲಿನ ಮಗ ಹೌದು ಬ್ರೋ ಹಾ ಹೌದು ಬ್ರೋ ಕವರ್ ಮಾಡಂತು ಫ್ರೆಂಡ್ಸ್ ಜೊತೆ ಇಲ್ಲಪ್ಪ ಮತ್ತು ಮದುವೆ ಬಂದಿದ್ದೆ. ಹಾ ಇಲ್ಲೇ ನಿಮ್ದು ಅರ್ಧ ತಾಸು ತೆರಿ ಇದು ಮಾಡಿ ಮಸಾಜ್ ಮಾಡಿ. ಯಾರ ಮದುವೆ ಬಂದಿದ್ವಿ? ಕಾರ್ತಿಕ ಅಣ್ಣಾರ್ದ ಅಕ್ಕ ಅಂದ. ಗೈಸ್ ಆಕ್ಚುಲಿ ಕಾರ್ತಿಕ್ ಅವ್ರ ಅಕ್ಕನ ಮದ್ವೆಗೆ ವ್ಲಾಗ್ ಮಾಡ್ಬೇಕಂತಿದ್ದೆ, ಬಟ್ ಎಲ್ಲಾ ಹುಡುಗರು ವೆರೈಟಿ ರೆಡಿ ಆಗಿ ಬಂದ್ಬಿಟ್ಟು ಆ ರೆಡಿ ಆಗಿದ್ ನಾನು ಕ್ಯಾಮ್ರಾದಾಗ ಕ್ಯಾಪ್ಚರ್ ಮಾಡಕ್ ಹಾಕಿದ್ದಿಲ್ಲ. ಎಲ್ಲಾ ರೆಡಿ ಆಗಿದ್ನ ಲಾಸ್ಟ್ನಾಗ ಅವ್ ವಿವೇಕ್ ರೆಡಿ ಆಗಿದ್ನಲ್ಲ. ಆಗಿದ್ನಲ್ರಿ ಏನ್ರಿ ಯಪ್ಪ ಪ್ರತಿಭೆಗ ಹೊರಗೆ ಬಂದ್ಬಿಡ್ತಾವ ನಮ್ಮ ಹುಡುಗರು ಹಿಂಗ್ ಹೊರಗೆ ಬಂದಾಗ ಔಟ್ ಸೈಡ್ ಬಂದಾಗ ಹಂಗಾಗಿ ಎಲ್ಲರದು ಒಂಥರ ಅವತಾರ ಆಗ್ಬಿಟ್ಟು ಹಂಗಾಗಿ ನಾ ಇದು ವ್ಲಾಗ್ ಎಲ್ಲಾರು ಅಲ್ಲ ಬರೀ ಬೀಪ್ ಹಾಕದಾಕಿದ್ದು ಬ್ಯಾಡೇನಂತೆ ಬಿಟ್ಟ ಓಟ್ ಆ ಬ್ಲಾಗ್ ಚಲೋ ಮಾಡಿದ್ರಿ ಬೀಪ ಹಂಗ ಇತ್ತದ ಅವತ್ತ ಬೀಪು ಅವ್ರವ್ರ ಮನ್ಯಾಗ ಹೊಡ್ಸ್ಕೊಳದ ಬ್ಲಾಗ್ ಏನ್ ನೋಡಿದ್ರ. ಹಾಗಾಗಿ ಎದಕ್ರಿ ನಮ್ ಕಡೆಯಿಂದ ರಿಸ್ಕ್ ಆಗ ನಮ್ಮ ಹುಡುಗರಿ ಅಂತ ಹೇಳಿ ಬಿಟ್ಟೆ ನಾ.